ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬೆಂಡೆಕಾಯಿ ಕರಿ ಸುಲಭವಾಗಿ ಹೇಗೆ ಮಾಡೋದಂತ ತಿಳಿಸಿಕೊಡ್ತೇನೆ. ಈಗ ನಾನು ಇಷ್ಟು ಬೆಂಡೆಕಾಯಿ ತೊಗೊಂಡಿದ್ದೇನೆ ನೋಡಿ. ಇದನ್ನು ಈ ಥರ ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ನಾವು ಮಸಾಲೆಗೆ ರೆಡಿ ಮಾಡೋಣ. ನಾನು ಡ್ರೈ ರೋಸ್ಟ್ ಮಾಡ್ತಿದ್ದೇನೆ, ಎಣ್ಣೆ ಯೂಸ್ ಮಾಡದೆ ಮಸಾಲೆಯನ್ನು ಇದು ಮಾಡೋದು ರೋಸ್ಟ್ ಮಾಡ್ತಿದ್ದೇನೆ. ಸೊ ಇದಕ್ಕೆ ನಾನೀಗ 2 ಸ್ಪೂನ್ನಷ್ಟು ಜೀರಿಗೆ ಆ್ಯಡ್ ಮಾಡಿದ್ದೇನೆ. ಆನಂತರ ನೀವು ಅರ್ಧ ಸ್ಪೂನ್ನಷ್ಟು ಮೆಂತ್ಯ ಹಾಕಬೇಕು. ಆನಂತರ 2 ಸ್ಪೂನ್ನಷ್ಟು ಕೊತ್ತಂಬರಿ ನಾನು ಆಲ್ರೆಡಿ ರೋಸ್ಟ್ ಮಾಡಿ ಇಟ್ಟಿದ್ದೇನೆ, ಸೊ ಆ್ಯಡ್ ಮಾಡಿಲ್ಲ. ನೀವು ಇದಕ್ಕೆ ಸೇರಿಸಿ 2 ಸ್ಪೂನಷ್ಟು ಕೊತ್ತಂಬರಿ. ಆನಂತರ ಇದಕ್ಕೆ ಒಂದು 5ರಿಂದ 6 ಬ್ಯಾಡಿಗೆ ಮೆಣಸನ್ನು ಹಾಕಬೇಕು. ಅದನ್ನು ಕೂಡ ಒಟ್ಟಾಗಿ ರೋಸ್ಟ್ ಮಾಡಿ. ಇಷ್ಟು ರೋಸ್ಟ್ ಆದಮೇಲೆ ಇಷ್ಟು ಕಾಯಿ ತುರಿ ತೊಗೊಂಡಿದ್ದೇನೆ ನೋಡಿ. ನಾನೊಂದು 1 ಗಡ್ಡೆ ಕಾಯಿ ತುರಿ, ಅದಕ್ಕೆ 1 ಕಟ್ ಮಾಡಿದಂಥ ಈರುಳ್ಳಿ ಮತ್ತು 1 ನಿಂಬೆ ಗಾತ್ರದಷ್ಟು ಹುಳಿ ಮತ್ತು ಸ್ವಲ್ಪ ಅರಶಿನ ಹಾಕಿ, ಆನಂತರ ಒಂದು 4ರಿಂದ 5 ಬೆಳ್ಳುಳ್ಳಿ ಆ್ಯಡ್ ಮಾಡಿ, ಮತ್ತು ಕೊತ್ತಂಬರಿಯನ್ನು ಹಾಗೆ ಮಾಡಿದ್ನಲ್ಲ ಡ್ರೈ ರೋಸ್ಟ್, ಅದನ್ನು ಆ್ಯಡ್ ಮಾಡ್ತಿದ್ದೇನೆ. ಆನಂತರ ಈ ಥರ ನೋಡಿ ಪೇಸ್ಟ್ ಆಯಿತು. ಈ ಪೇಸ್ಟನ್ನು ನೀವಾಗ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಎಷ್ಟು ಬೇಕಂತೇಳಿ ನೀವು ನೋಡಿ ಆ್ಯಡ್ ಮಾಡಿದರೆ ಸಾಕು. ಈಗ ನೋಡಿ ಈ ಕಟ್ ಮಾಡಿದಂಥ ಬೆಂಡೆಕಾಯನ್ನು ಈಗ ಆ್ಯಡ್ ಮಾಡ್ತಿದ್ದೀನಿ ಇದಕ್ಕೆ. ಯಾಕಂದರೆ ಮೊದಲೇ ಕಟ್ ಮಾಡಿದಂಥ ಬೆಂಡೆಕಾಯಿ ಬೇಯಿಸಿದರೆ ಅದು ಚೆನ್ನಾಗಿರಲ್ಲ, ಅದು ನೆವುಳಿಯಾಗಿ ಆಗುತ್ತೆ. ಸೊ ನಾನು ಬೇಯಿಸ್ತಾ ಇರುವಾಗ ರುಬ್ಬಿದ ಮಸಾಲೆ ಬೇಯುತ್ತಿರುವಾಗ ಅದಕ್ಕೆ ಈ ಬೆಂಡೆಕಾಯಿಯನ್ನು ಹಾಕಿದರೆ ಚೆನ್ನಾಗಿರುತ್ತೆ ಪದಾರ್ಥ. ಈಗ ಹಾಕಿದ್ದೇನೆ ನೋಡಿ. ಇದೀಗ ನಾವು ಇದಕ್ಕೆ 1 ಸ್ಪೂನ್ನಷ್ಟು ಉಪ್ಪು ಆ್ಯಡ್ ಮಾಡಬೇಕು. ಇದನ್ನೀಗ ನಾವು ಬೇಯಿಸ್ಲಿಕ್ಕೆ ಇಡೋಣ. ಒಂದು 10 ನಿಮಿಷ ಚೆನ್ನಾಗಿ ಬೇಯಬೇಕು. ಈಗ ಬೇಯ್ತಾ ಬಂತು. ಈಗ ಬೇಯುವಾಗ ನಾನೊಂದು ತುಂಡು ಟೊಮೆಟೊ ಕೂಡ ಇದಕ್ಕೆ ಹಾಕಿದ್ದೇನೆ. ಒಂದು ಕಟ್ ಮಾಡಿದ ಟೊಮೆಟೊ ಕೂಡ ಆ್ಯಡ್ ಮಾಡಿ ಚೆನ್ನಾಗಿರುತ್ತೆ ಈ ಪದಾರ್ಥಕ್ಕೆ. ಆನಂತರ ಒಂದು 5 ನಿಮಿಷ ಆದಮೇಲೆ ಈ ಥರ ಬಂದಿದೆ ನೋಡಿ. ಈಗ ನಮ್ಮ ಬೆಂಡೆಕಾಯಿ ಪದಾರ್ಥ ರೆಡಿ ಆಯಿತು. ಇದಕ್ಕೆ ನಾವೀಗ ಒಂದು ಚಂದದ ಒಗ್ಗರಣೆ ಕೊಟ್ಟರೆ ಈ ಪದಾರ್ಥಕ್ಕೆ ಚೆನ್ನಾಗಿರುತ್ತೆ. ಈಗ ನಾನೊಂದು ಒಗ್ಗರಣೆ ಸ್ವಲ್ಪ ಪಾತ್ರೆ ಇಟ್ಟು, ಪಾತ್ರೆ ಬಿಸಿ ಆದಮೇಲೆ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕಿ, ಮತ್ತು ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಗೂ 1 ಮೆಣಸು ಹಾಗೂ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೂ ಇದಕ್ಕೆ 1 ಸ್ಪೂನಷ್ಟು ಸಾಸಿವೆ ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ಈ ಪದಾರ್ಥಕ್ಕೆ ಚೆನ್ನಾಗಿರುತ್ತೆ. ನೋಡಿ ಈಗ ಬೆಂಡೆಕಾಯಿ ಪದಾರ್ಥ ರೆಡಿ ಆಯಿತು. ಈ ರೆಸಿಪಿ ನೀವು ಕೂಡ ಟ್ರೈ ಮಾಡಿ, ರುಚಿಯಾಗಿರುತ್ತೆ ಈ ಪದಾರ್ಥ. ಈ ಥರ ಸಿಂಪಲ್ಲಾಗಿ ಮಾಡುವಂಥ ಅಡುಗೆಗೆ ನಿಮಗೆ ವಿಡಿಯೋ ನೋಡಬೇಕಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಇದೇ ಥರದ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿ ತನಕ ಬಾಯ್.